ನಮಸ್ಕಾರ ನಮಸ್ಕಾರ ವೀಕ್ಷಕರೇ. ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಳ್ಳೇದಾಗಿರೋರೊಬ್ಬರು ನಮ್ಮ ಜೊತೆ ಮಾತಾಡ್ತೀನಿ ಫಸ್ಟು. ಅದಾದಮೇಲೆ ರಮೇಶ್ ಅವ್ರಿಗೆ ಯಾವ ಥರ ಪರಿಹಾರ ಕೊಟ್ಟು ಕೇಳೋಣ. ನಮಸ್ಕಾರ ಮೇಡಮ್ ಅವರೇ. ಸರ್ ನಮಸ್ತೆ ಸರ್. ಆರಾಮಿದ್ದೀರಾ? ಹಾ ಸರ್ ಆರಾಮಿದ್ದೀನಿ. ಸೊ ಏನು ತೊಂದರೆ ಆಯಿತು? ರಮೇಶ್ ಶರ್ಮಾ ಅವ್ರ ಹತ್ರ ಯಾವ ಥರ ಪರಿಹಾರ ಪಡೆದ್ರಿ? ಏನೆಲ್ಲ ಒಳ್ಳೇದಾಗೈತೆ ನಿಮಗೆ ತಿಳಿಸಿ. ಸರ್ ಆಕ್ಚುಲಿ ಏನೆಲ್ಲ ಕೆಟ್ಟದಾಗ್ಬೇಕು ಎಲ್ಲಾನು ಆಗಿತ್ತು. ಓಕೆ. ಹೇಳ್ಬೇಕಂದ್ರೆ ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಆಕ್ಚುಲಿ ನನ್ಗೆ ನಮ್ ಮನೆ ದೇವ್ರೇ ಸಿಕ್ಬಿಟ್ರೇನೋ ನನ್ ಕೈಗೆ ಅನ್ನೋ ತರ ನನ್ಗೆ ಆಭಾಸ ಆಯ್ತು. ಓಕೆ, ಸೂಪರ್. ಯಾಕೆಂದ್ರೆ ನಾನು 15-20 ವರ್ಷ ಎಲ್ಲಾ ಕಡೆ ಹೋಗಿದ್ದೀನಿ, ವಿಚಾರಣೆ ಮಾಡಿದ್ದೀನಿ. ಅವ್ರಿಗೆ ಹೇಳಿದ್ದನ್ನ ಅಮೌಂಟ್ ಕೊಟ್ಕೊಂಡು ಯಾವ್ದಾವ್ದೋ ಪೂಜೆ ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಂಡಿದ್ದೀನಿ. ಏನು ಒಳ್ಳೇದಾಗಿಲ್ಲ ಸರ್ ನನ್ಗೆ. ಇವತ್ತಿಗೂ ಕೂಡ ಯಾವಾಗ ನಂಗೆ ರಮೇಶ್ ಸರ್ ಅದ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಬರ್ ಸಿಕ್ಕಿದ್ದು ನನ್ಗೆ, ಈಗ ನನ್ಗೆ ಅಲ್ಗೆ ನಂದು ದೋಷ ಎಲ್ಲ ಕರ್ಮ ಕಳೀತು ಅಂದ್ಕೊಂಡೆ ನಾನ್ ನಿಜವಾಗ್ಲೂನು. ಬಟ್ 2-3 ಸರಿ ಹೇಳಿದ್ರು ಮಾಡ್ಕೊಳ್ಳಿ, ಇದು ಪರಿಹಾರ ಮಾಡ್ಕೊಳ್ಳಿ, ಈ ತರ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಬಟ್ ನಾನು ಮತ್ತೆ 2 ತಿಂಗಳು ಡಿಲೇ ಮಾಡ್ದೆ. ಅಂದ್ರೆ ಗುರುಜಿ ನಾನ್ ಎಲ್ಲಾರ್ನು ನೋಡ್ಬಿಟ್ಟಿದೀನಿ, ನೀವು ಹಂಗೇನೇನೋ ಆತರ ತಿಳ್ಕೊಂಡು ಪಾಪ ಅವ್ರ ಬಗ್ಗೆ ನೆಗೆಟಿವ್ ಕೂಡ ಮಾತಾಡಿದೀನಿ ಕೂಡ. ಅದಕ್ಕೆ ಕ್ಷಮೆ ಇರ್ಲಿ ಗುರುಜಿ, ರಮೇಶ್ ಸರ್ ಗುರುಜಿ. ಆಮೇಲೆ ಅವ್ರೇ ಹೇಳಿದ್ರು, ಇಲ್ಲಮ್ಮ ಇದು ಮಾಡ್ಕೊಂಡು ಆಮೇಲೆ ಜಸ್ಟ್ 1 ತಿಂಗಳು ನೋಡ್ಕೊ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ಮೇಲೆ ಸರಿ ಆಯ್ತು. ಎಲ್ಲೆಲ್ಲ ನೋಡಿದೀನಿ, ಮಾಡಿದೀನಿ. ಟಿವಿಲೆಲ್ಲ ಗುರುಜಿ ಬರ್ತಾರಲ್ಲ ಸರ್, ಅಲ್ಲೆಲ್ಲ ಹೋಗಿದ್ದೀನಿ. ಅವ್ರು ಹೇಳಿದ ಪೂಜೆಗಳನ್ನೆಲ್ಲ ಮಾಡಿದೀನಿ. ಮತ್ತೆ ಪರ್ಸನಲ್ ಆಗು ಕೂಡ ಮೀಟ್ ಮಾಡಿದೀನಿ. ಎಂತದು ಒಳ್ಳೇದಾಗಿಲ್ಲ ಸರ್ ನನ್ಗೆ. ರಮೇಶ್ ಸರ್ ಹೇಳಿದ್ದು ಒಂದೇ ಒಂದು, ಅದ ಪೂಜೆ ಮಾಡ್ಕೊಂಡೆ, ಇದನ್ನ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂದ್ರು. ಖಂಡಿತ ಅದ್ ಮಾಡ್ತಾ ಇದ್ದೀನಿ. ನನ್ಗೆ ಜಸ್ಟ್ 15 ಡೇಸ್ ಅಲ್ಲೇ ರಿಸಲ್ಟ್ ಸಿಕ್ತು ನನ್ಗೆ. ಲೈಫ್ ನಿಜ ಅದ್ ಹೆಂಗೆ ಅಂದ್ರೆ ಒಂಥರ ಮಿರಾಕಲ್ ತರ ಆಗ್ತಾ ಇದೆ ಸರ್. ಖಂಡಿತ ಹೇಳ್ತೀನಿ ನಾನು. ರಮೇಶ್ ಸರ್ ಇನ್ನು ನನ್ನಂತವ್ರಿಗೆ ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೂ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಎಲ್ಲ ದೇವ್ರು ಕರುಣಿಸ್ಲಿ ಅಂತ ನನ್ನ ಕಡೆಯಿಂದ ಬ್ಲೆಸ್ ಮಾಡ್ತೀನಿ ಸರ್. ಸೂಪರ್, ಒಳ್ಳೇದಾಯ್ತು. ಮತ್ತೆ ಅದು ಮೇಜರ್ ಆಗಿ ನಿಮ್ಗೆ ತೊಂದರೆ ಇಂಥದ್ದೇ ಇತ್ತು ನಂದು, ಅದಕ್ಕೋಸ್ಕರ ಇಷ್ಟೆಲ್ಲ ಸುತ್ತಾಡಿನ ಅಂತ ಹೇಳ್ಬೇಕು ಅಂದ್ರೆ ಏನ್ ತೊಂದರೆ ಅನ್ಬೋದು? ನಾನು ಸಮಸ್ಯೆ ಅಂದ್ರೆ ನಾನು ಏನ್ ಮುಟ್ಟಿದ್ರು ಎಲ್ಲಾನು ಎಂತದು ಆಗಿಲ್ಲ. ನಾನು ಏನೇ ಕೆಲ್ಸಗಳನ್ನ ಆದ್ರೂ ಎಲ್ಲ ಅರ್ಧಂಬರ್ಧ. ಟೋಟಲ್ ಆಗಿ ನಾನು ಅನ್ಕೊಂಡಿದ್ದೆ ನನ್ ಲೈಫೇ ಅರ್ಧಂಬರ್ಧನೇನೋ ಅನ್ನೋ ತರ ಫೀಲ್ ಆಗಿತ್ತು ನನ್ಗೆ. ಕೆಲವು ಸರಿ ತುಂಬಾ ಹತ್ತಿದೀನಿ ಕೂಡ. ಇಷ್ಟೇ ನನ್ ಜೀವನ, ನಾನು ಇಲ್ಲಿಂದ ಇನ್ನ ಮತ್ತೆ ಎದ್ದೋಳಲ್ದೇ ಇಲ್ಲ. ನನ್ ಲೈಫೇ ಇಷ್ಟು, ನನ್ ಲೈಫೇ ಅರ್ಧಂಬರ್ಧ ಅನ್ಸುತ್ತೆ. ನನ್ ಜೀವನನೂ ಕೂಡ ಅರ್ಧದಲ್ಲೇ ಹೋಗುತ್ತೇನೋ ಅನ್ನೋ ತರ ಫೀಲ್ ಕೂಡ ಮಾಡಿದೀನಿ ನಾನು. ಯಾಕಂದ್ರೆ ಎಲ್ಲಾ ಕಡೆ ಫೇಲ್ಯೂರ್ ಸರ್. ಫೇಲ್ ಅನ್ನೋದ್ ನಾನ್ ಮನೆ ಪಟ್ಟಿಯಲ್ಲೇ ಬರ್ದಿದೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಯಾವಾಗ ಗುರುಜಿ ಹೇಳಿದ್ದು ನಾನು ಅದು ಎಂತ ಬರೀ ಅನುಮಾನದಿಂದಲೇ ಮಾಡಿದ್ದು ನಾನು. ಇದಾಗ್ಬಿಡುತ್ತಾ, ಇವ್ರು ಏನ್ ಮಾಡ್ಬಿಡ್ತಾರ, ಈ ತರ ಎಲ್ಲಾ ನೆಗ್ಲೆಕ್ಟ್ ಆಗಿ ಮಾತಾಡಿದೀನಿ ಕೂಡ. ಬಟ್ ನಿಮ್ಗೆ ಒಳ್ಳೇದಾಗಿದೆ. ಬಟ್ ಖಂಡಿತ ನಿಜ. ನಾನು ಅವ್ರು ಹೇಳಿದ ಪೂಜೆ ಮಾಡ್ಕೊಂಡು ಬರೀ 1 ವಾರ 15 ದಿನದಲ್ಲೇ ನನಗೆ ಚೇತರಿಕೆ ಕಂಡ್ಬಿಡ್ತು ಸರ್. ಏನು ನೀವು ಹೇಳ್ಬೇಕು ಅಂದ್ರೆ ಇಂಥದ್ದು ಆಯ್ತು ಅಂತ ಹೇಳೋದಾದ್ರೆ ಏನಾಯ್ತು? ನಂದು ಏನೇ ಕೆಲಸ ಮಾಡಿದ್ರು, ಯಾಕಂದ್ರೆ ನಾನು MA B.Ed ಮಾಡಿರೋದು. ಯಾವ್ದೇ ಕೆಲ್ಸ, ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಸ್ಕೂಲ್ಗೆ ಹೋಗ್ತಾ ಇದ್ದೆ, ಸ್ಕೂಲಲ್ಲೂ ಕೂಡ ಏನ್ ಅಷ್ಟಕ್ಕಷ್ಟೇ ನಂಗೆ ಸ್ಯಾಲ್ರಿ ಬರ್ತಾ ಇದ್ದಿದ್ದು, ಅಷ್ಟು ಇಷ್ಟು ಏನು ಅದು ಮತ್ತೆ ಇನ್ನೊಂದೇನೋ ಸಮಸ್ಯೆ ಆಗಿರೋದು ಅಷ್ಟೊತ್ತಿಗೆ. ಅದು ಸಾಲ ಸಾಕ್ತಿರ್ಲಿಲ್ಲ. ಅದಾದ್ಮೇಲೆ ಬಿಸ್ನೆಸ್ ಮಾಡಿದೆ. ಬಿಸ್ನೆಸ್ ಅಲ್ಲೂ ಕೂಡ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಏನೇನೋ ಮಾಡಿ ಹಂಗೆ ಸ್ವಲ್ಪ ಆಮೇಲೆ ಮತ್ತೆ ಡೌನ್. ಬರೀ ಅಂದ್ರೆ ಎಲ್ಲ ಲಾಸೆ ಸರ್. ಎಷ್ಟೇ ಬಂದ್ರು ಕೂಡ ಅಲ್ಲೇ ವಾಶ್ ಔಟ್. ಲಾಭ ಆಗ್ತಾ ಇದೆಯಾ? ತುಂಬಾ ಚೆನ್ನಾಗ್ ಆಗ್ತಿದೆ ಸರ್. ನಾನು ಹೇಳಲ್ವಾ, 1 ವಾರ 15 ದಿನ ಅಷ್ಟೇ ನಾನು ಪೂಜೆ ಮಾಡ್ಕೊಂಡು ನಾನು ಅಲ್ಲಿ ಚೇತರಿಕೆ ಕಂಡಿದ್ದು. ಇವತ್ತು ಸ್ಟಿಲ್ ಅವರಿಂದಲೇ ಊಟ ತಿಂತಿದ್ದೀನಿ ಅಂದ್ರು ಅದು ತಪ್ಪಾಗಲ್ಲ ಸರ್. ಓಕೆ, ಸೂಪರ್. ಒಳ್ಳೆ ನೀವು ರಿಸಲ್ಟ್ ಸಿಕ್ಕಿದೆ ನಿಮಗೆ. ಸೊ ಯಾವ ಥರ ಅದನ್ನು ಪತ್ತೆ ಮಾಡಿ ಅವರು ಪರಿಹಾರ ಕೊಟ್ಟರು, ನಾನು ಅವ್ರ ಜೊತೆ ಮಾತಾಡ್ತೀನಿ. ಓಕೆ, ನಮಸ್ಕಾರ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ, ರಮೇಶ್ ಸರ್ ಗುರುಜಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.
ಹೇಳಿ ರಮೇಶ್ ಅವರೇ, ಯಾವ ಥರದ ಪರಿಹಾರ ಕೊಟ್ರಿ ಅವ್ರಿಗೆ? ಸರ್, ಮೇಡಮ್ ಅವ್ರಿಗೆ ಬೇಸಿಕ್ ಪ್ರಾಬ್ಲಮ್ ಇತ್ತು. ಯಾವುದೇ ಒಂದು ಮನುಷ್ಯನಿಗೆ ಗ್ರಹಚಾರ ದೋಷ ಅಂತ ಇರುತ್ತೆ. ಟಿವಿಲಿ ಬರೋ ಗುರೂಜಿಗಳ ಹತ್ರ ಎಲ್ಲ ಹೋಗಿ ಬಂದಿದ್ದೀನಿ, ಸುಮಾರು ಕಡೆ ದುಡ್ಡು ಸುರಿದಿದ್ದೀನಿ, ಏನು ಒಳ್ಳೇದಾಗ್ಲಿಲ್ಲ. ನೀವು ಹೇಳೋದು ಒಳ್ಳೇದಾಗ್ಬಿಡುತ್ತಾ, ನೀವು ಎಲ್ಲರ ಥರನೇ ಅಂತ ಹೇಳಿದ್ರು. ಇಲ್ಲ ಮೇಡಮ್ ಅವರೇ, ನೀವು ನಾನು ಒಳ್ಳೇದು ಮಾಡ್ಕೊಡ್ತೀನಿ. ಎಲ್ಲರಿಗೂ ದೇವ್ರು ಒಂದೇ ಜ್ಞಾನ ಕೊಟ್ಟಿರಲ್ಲ, ಅವ್ರವ್ರ ಜ್ಞಾನ ಅವ್ರವ್ರಿಗೆ ಇದ್ದೇ ಇರುತ್ತೆ. ಜ್ಯೋತಿಷ್ಯ ಅನ್ನೋದು ಸಮುದ್ರ, ಒಬ್ಬೊಬ್ರು ಒಂದೊಂದು ದಾರಿಲಿ ಹೋಗ್ತಾ ಇರ್ತಾರೆ. ನಾನು ಯಾವ ಥರ ನಾನು ಒಂದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿತೀನಿ ಸರ್. ಈ ಪ್ರಪಂಚದಲ್ಲಿ ಒಂದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ನ ಕಂಡುಹಿಡಿಯೋದಕ್ಕೆ ಬೆರಳೆಣಿಕೆ ಅಷ್ಟು ಜನಕ್ಕೆ ಗೊತ್ತಿರೋದು. ಅದು ಯಾವ ಥರ ಕಂಡುಹಿಡಿತೀವಿ ಅಂತ ಅದು ನಮಗೆ ಗೊತ್ತಿರುತ್ತೆ. ಈಗ ನೋಡಿ, ಮೇಡಮ್ ಹೇಳಿದ್ರು, ಸುಮಾರು ಕಡೆ ಹೋಗಿದ್ದೀನಿ, ಸುಮಾರು ದುಡ್ಡು ಕೊಟ್ಟಿದ್ದೀವಿ, ನಮ್ಗೆಲ್ಲೂ ಒಳ್ಳೇದಾಗ್ಲಿಲ್ಲ, ನಮ್ಮ ಲೈಫೇ ಇಷ್ಟೇನಾ ಅನ್ಕೊಂಬಿಟ್ಟಿದ್ರು. ನಾನು ಹೇಳ್ತಾ ಮೇಡಮ್ಗೆ ನಾನು ಹೇಳ್ತೀನಿ, ಯಾವುದೇ ಒಬ್ಬರು ಪ್ರತಿಯೊಬ್ಬರು ಮನುಷ್ಯರು ಯಾರೇ ಇವಾಗ ಎಲ್ಲ ಕಡೆ ಹೋಗಿ ಪರಿಹಾರಗಳು ತಗೊಂಡಿದ್ದೀವಿ, ಎಲ್ಲೂ ಒಳ್ಳೇದಾಗ್ಲಿಲ್ಲ ಅಂದರೆ ದಯವಿಟ್ಟು ನನ್ನನ್ನು ಒಂದ್ಸತಿ ಮೀಟ್ ಮಾಡಲಿ ಸರ್. ಇಲ್ಲ ಯಾರೋ ನಮ್ಮಂಥವ್ರನ್ನ ಗೊತ್ತಿರೋರ್ನ ಮೀಟ್ ಮಾಡಲಿ, ನನ್ನೇನೆ ಅಂತ ನಾನು ಹೇಳಲ್ಲ. ಯಾರಾದರೂ ತುಂಬ ಗೊತ್ತಿರೋರ್ನ ಮೀಟ್ ಮಾಡೋದಾಗ್ಲಿ, ಇಲ್ಲ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಮಾಡಿ ಅವ್ರ ಬೇಸಿಕ್ ಪ್ರಾಬ್ಲಮ್ ಏನಿದೆ ಅದನ್ನ ತಿಳ್ಕೊಂಡು ಅದಕ್ಕೆ ಒಳ್ಳೆ ಪರಿಹಾರ, ಒಳ್ಳೆ ದಾರಿ ತೋರಿಸ್ಕೊಟ್ಬಿಟ್ರೆ ಸರ್, ಪರಿಹಾರ ತೋರಿಸ್ಕೊಟ್ರೆ 100% ಕ್ಲಿಕ್ ಆಗ್ತಾರೆ ಸರ್. ಅದೇ ಥರನೇ ಈ ಮೇಡಮ್ದೊಂದು ನೆಗೆಟಿವ್ ಇತ್ತು ಸರ್. ನೆಗೆಟಿವ್ ಅಂದ್ರೆ ಯಾವ ಥರ ಅಂದ್ರೆ, ಒಂದು ಬೇಸಿಕ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಗ್ರಹಚಾರ ದೋಷ ಅಂತೀವಿ ನಾವು ಅದಕ್ಕೆ. ಈ ಒಂದು ಗ್ರಹಚಾರ ದೋಷ ಇಟ್ಕೊಂಡು ಇಡೀ ಪ್ರಪಂಚದಲ್ಲಿ ಸರ್ ಎಲ್ಲೇ ಹೋಗ್ಲಿ ಸರ್, ಎಂತ ಜ್ಯೋತಿಷಿನ ಮೀಟ್ ಮಾಡಲಿ, ಅವ್ರಿಗೆ ಒಳ್ಳೇದಾಗಿಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ. ಆ ಗ್ರಹಚಾರ ದೋಷಕ್ಕೆ ಒಳ್ಳೆ ಪರಿಹಾರ ತಿಳಿಸ್ಕೊಟ್ಟು, ಆಮೇಲೆ ಅವ್ರ ಜೀವನ ಜಾತಕಗಳಿಗೆ ಒಂದು ಒಳ್ಳೆ ಪರಿಹಾರ ಕೊಟ್ಟು, ಆಮೇಲೆ ನಾವು ಅವ್ರಿಗೆ ಪರಿಹಾರ ಕೊಟ್ಟರೆ 100% ವರ್ಕ್ ಆಗಿತ್ತು. ಫಸ್ಟ್ ಇವ್ರಿಗೆ ಗ್ರಹಚಾರ ದೋಷ ಆಯಿತು. ಆ ಬೇಸಿಕ್ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಒಂದು ಪರಿಹಾರ, ನಮ್ಮ ಕಡೆ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೆ ಏನೇನು ಮಾಡಬೇಕು ಆ ಥರ ನಾವು ಪರಿಹಾರ ಕೊಟ್ವಿ. ಆಮೇಲೆ ಇನ್ನೂ ಒಂದು ನಮ್ಮ ವೀಕ್ಷಕರಿಗೆ ನಾನೇ ಹೇಳ್ತೀನಿ ಅಂದರೆ, ನನ್ನ ಹತ್ರ ಯಾರೇ ಜ್ಯೋತಿಷ್ಯ ಜಾತಕ ಏನಾದರೂ ಕೇಳಿದ್ರೆ ನಾನು ಕೊಡೋ ಪರ್ಮನೆಂಟ್ ಸೊಲ್ಯೂಷನ್ ಸರ್ ಅದು. ಎಲ್ಲಾದ್ರೂ ಕೇಳಿರ್ಲಿ, ಎಲ್ಲರಿಗೂ ಒಂದೊಂದು ಜ್ಞಾನ ಇದ್ದೇ ಇರುತ್ತೆ. ನಾನು ಯಾವ ತರ ಕೊಡ್ತೀನಿ ಅಂತ ಆ ಪರಿಹಾರಗಳನ್ನ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ರಿಪೀಟ್ ಮಾಡ್ಕೊಳ್ತಾ ಇದ್ರೆ, ಇವನ್ ನನ್ನ ಹತ್ರನೂ ಬರೋದೇ ಬೇಕಾಗಿಲ್ಲ, ಅವ್ರ ಕಣ್ಮುಂದೆ ರಿಸಲ್ಟ್ ಸಿಕ್ಬಿಡುತ್ತೆ. ಆ ಪರಿಹಾರ ಹೆಂಗಿರುತ್ತೆ ಅಂದ್ರೆ ಪರ್ಮನೆಂಟ್ ಆಗಿರುತ್ತೆ. ಇದು ಪರ್ಮನೆಂಟ್ ಪರಿಹಾರಗಳು. ಬೇಕಾದ್ರೆ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ಇದನ್ನ ರಿಪೀಟ್ ಮಾಡ್ಕೊಳ್ತಾ ಇದ್ರೆ 100% ವರ್ಕ್ ಆಗುತ್ತೆ. ಮತ್ತೆ ಮೇಡಮ್ ಅವ್ರಿಗೂ ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್, ಮತ್ತೆ ಅವ್ರದ್ದು ಎಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತು. ಅವ್ರ ಜೀವನದ ಬಾಗ್ಲುಗಳೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ನಮ್ಮ ಕಡೆಯಿಂದ ಪೂಜೆ ಮಾಡಿ ಅವ್ರಿಗೆ ತಾಯ್ತಾ ಕೊಟ್ಟು, ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ, ಫೈನಾನ್ಸ್ ಪ್ರಾಬ್ಲಮ್ ಇರೋದಕ್ಕೆ ಅದಕ್ಕೆಲ್ಲ ಪೂಜೆ ಪರಿಹಾರಗಳೆಲ್ಲ ಮಾಡಿ ತಾಯ್ತಾ ಕೊಟ್ವಿ. ಅದ್ರ ಜೊತೆಗೆ ಈ ನೆಗೆಟಿವ್ ಪೌಡ್ರನ್ನು ನಾನು ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಡ್ತೀನಿ. ಇದು ನಮ್ಮ ಹತ್ರ ಯಾರೇ ಪೂಜೆ ಮಾಡಿಸ್ಕೊಂಡ್ರು ಈ ನೆಗೆಟಿವ್ ಪೌಡ್ರನ್ನ ನಾನು 100% ಕಳಿಸ್ತೀನಿ, ಮಿಸ್ಸೇ ಇಲ್ದಿರ ಕಳಿಸ್ಕೊಡ್ತೀನಿ. ಒಂದು ಸಣ್ಣ ಪೂಜೆ ಮಾಡಿಸ್ಕೊಂಡ್ರು ನಾವು ನೆಗೆಟಿವ್ ಪೌಡರ್ ಕೊಡ್ತೀವಿ. ಅದನ್ನ ಕೊಟ್ಟೆ ಸರ್ ಅವ್ರಿಗೆ. 15 ಡೇಸ್ಗೆ ಅವರು ಒಂದು ಮಾರ್ಕೆಟಿಂಗ್ ಕಂಪ್ನಿಲಿ ಸೇರ್ಕೊಂಡ್ರು. ಒಂದು ತಿಂಗಳಿಗೆ 1.5 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಇವತ್ತು. ತಿಂಗಳಿಗೆ ಹೆಂಗ್ ಬೆಳೀತಾ ಇದಾರೆ ಅಂದ್ರೆ ಸರ್, ಅವರು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅವ್ರ ಪಾಪ ನನ್ನ ಹತ್ರ ತುಂಬಾ ಎಕ್ಸ್ಕ್ಯೂಸ್ ಕೇಳಿದ್ರು, ಸರ್ ನಿಮ್ಮ ಹತ್ರ ನೆಗೆಟಿವ್ ಎಲ್ಲ ಮಾತಾಡಿದೆ, ದಯವಿಟ್ಟು ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ ಸರ್ ಅಂತೆಲ್ಲ ಕೇಳಿದ್ರು. ಮೇಡಮ್ ಅವ್ರಿಗಂತೂ 100% ವರ್ಕ್ ಆಗಿದೆ ಸರ್. ತುಂಬಾ ಜನಕ್ಕೆ ವರ್ಕ್ ಆಗಿದೆ. ಇದು 100% ವರ್ಕ್ ಆಗುತ್ತೆ ಸರ್. ನಮ್ಮ ಕಡೆಯಿಂದ ಜಾತಕ ಜ್ಯೋತಿಷ ಕೇಳೋರು ಕೇಳ್ಬಹುದು. ಅದ್ರ ಜೊತೆಗೆ ಏನಾದ್ರು ಫೋಟೋ, ಸೆಲ್ಫಿ ಫೋಟೋ ಬೇಕು ನಮ್ಗೆ. ಅಂದ್ರೆ ನಾರ್ಮಲ್ ಆಗಿ ಹೇಗಿದಾರೆ ಒಂದು ಹಾಫ್ ಫೋಟೋ, ಬರೀ ಮುಖ ಮಾತ್ರ ಕಳಿಸ್ಕೊಟ್ರೆ ಸಾಕು. ಅವ್ರಿಗೆ ಏನೇ ಸಮಸ್ಯೆ ಇದ್ರು ನಾನು ವಿತಿನ್ ಮಿನಿಟ್ಸ್ ಅಲ್ಲಿ ನಾನು ಅವ್ರಿಗೆ ಸಮಸ್ಯೆಗಳೆಲ್ಲ ಬರ್ದು ಕಳಿಸ್ಕೊಡ್ತೀನಿ. ನಿಮ್ಗೆ ಇದೇ ತರ ಪ್ರಾಬ್ಲಮ್ ಇದೆ, ನೀವು ಹಿಂಗೆ ಇದ್ದೀರಾ, ನಿಮ್ಮ ಲೈಫ್ ಹಿಂಗೆ ಇದೆ ಅಂತ ವಾಟ್ಸಪ್ ಅಲ್ಲಿ ಬರ್ದು ಕಳಿಸ್ತೀನಿ. ಆ ಪ್ರಾಬ್ಲಮ್ ಎಲ್ಲ ಅವ್ರು ನೋಡ್ಕೊಬಹುದು. ನೋಡ್ಕೊಂಡು ಅದು ಅವ್ರಿಗೇನಾದ್ರೂ ಅನುಕೂಲ ಆಗಬೇಕಾದ್ರೆ ನಮ್ಮ ಕಡೆಯಿಂದ ಪರಿಹಾರ ತಗೋಬಹುದು ಸರ್. ಸೊ ನೆಕ್ಸ್ಟ್ ಯಾವುದಾದ್ರೂ ಒಂದು ಪಬ್ಲಿಕ್ ಕಾಲ್ನ ಡೈರೆಕ್ಟ್ ತಗೊಂಡು ಯಾವ ಥರ ನೀವು ಅವ್ರ ಸಮಸ್ಯೆನ ಪತ್ತೆ ಮಾಡ್ತೀರಾ ನಮ್ಮ ವೀಕ್ಷಕರ ಮುಂದೆ ಇದೇ ಮೇಡಮ್ಗೆ ಮಾತಾಡ್ಬೋದು ಸರ್. ಈ ಮೇಡಮ್ಗೂ ಬರ್ದು ಕಳಿಸಿದೆ, ನಾವು ಟ್ರೈ ಮಾಡೋಣ ಹೊಸಬರ್ನ. ಅಲ್ಲ, ಈ ಮೇಡಮ್ಗೂ ನಾನು ಬರ್ದು ಕಳಿಸಿದೆ, ಅವ್ರದ್ದು ಇಲ್ಲೇ ವಾಟ್ಸಪ್ ಅಲ್ಲೇ ಇದೆ. ನಾನು ಆ ಮೇಡಮ್ಗೂ ಬರ್ದು ಬೇಡ, ನಾನು ಹೇಳ್ತಾ ಇರೋದು ಹೊಸಬರ್ನ ಡೈರೆಕ್ಟ್ ಒಬ್ಬರನ್ನ ಡೈರೆಕ್ಟ್ ನಮಗೆ ಕಾಲ್ಸ್ ಬರ್ತಾ ಇರ್ತದೆ. ಒಂದು ಕಾಲ್ ಕೊಡ್ತೀವಿ ನಿಮಗೆ, ಅವ್ರ ಫೋನ್ ನಂಬರ್ ಇರುತ್ತೋ, ಏನು ತೊಂದರೆಗಳು ಅವ್ರನ್ನ ನೀವು ಹೆಂಗೆ ಅಟೆಂಡ್ ಮಾಡ್ತೀರಾ ಅಂತ ಡೆಮೋ ಕೊಡೋದು. ಇದೊಂದು ಆ್ಯಡ್ ಮಾಡಿ ಸರ್. ಯಾರೇ ನಮ್ಮ ವೀಕ್ಷಕರು ನನಗೆ ಫೋನ್ ಮಾಡಿದ್ರೆ ವಿತಿನ್ ಸೆಕೆಂಡ್ಗಳಲ್ಲಿ ಅವ್ರದ್ದು ಏನೇ ಸಮಸ್ಯೆ ಇದ್ರು, ನನ್ಗೆ ಯಾರೇ ಅಲೋ ಅಂದಿದ ತಕ್ಷಣ ಅವ್ರು ವಿತಿನ್ ಮಿನಿಟ್ಸ್ ಅಲ್ಲಿ ಅವ್ರ ಪ್ರಾಬ್ಲಮ್ ಎಲ್ಲ ಹೇಳ್ತೀನಿ. ಅದನ್ನೇ ಮಾಡೋಣ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಮಾಡ್ತೀರಾ? ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಸರ್, ಆಯ್ತು. ಸೊ ಅದನ್ನ ಒಂದ್ಸರಿ ಚೆಕ್ ಮಾಡೋಣ ಅಂತ. ಚೆಕ್ ಮಾಡಿ ನಮ್ಮ ವೀಕ್ಷಕರ ಗಮನ. ಯಾರಿಗಾದ್ರೂ ನೀವೇ ಒಂದು ಕೆಲಸ ಮಾಡಿ ಸರ್, ಲೈವ್ ಆಗಿ ಈ ತರ ಮಾಡಿ ಸರ್. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಟ್ರೈ ಮಾಡೋಣ. ಡೈರೆಕ್ಟ್ ಆಗಿ ಒಂದು ಪಬ್ಲಿಕ್ ಕಾಲ್ನ ನಿಮಗೆ ಕೊಡ್ತೀನಿ, ನೀವು ಅವ್ರನ್ನ ಅಟೆಂಡ್ ಮಾಡಿ
ಸೊ ಅವ್ರ ಸಮಸ್ಯೆನ ಅವರು ಡೈರೆಕ್ಟಾಗಿ ನಮ್ಮ ಜೊತೆ ಮಾತಾಡ್ತಾ ಗೊತ್ತಾಗುತ್ತೆ. ನೀವು ಹೇಳೋದಕ್ಕೆ ಅವ್ರಿಗೆ ಅಲ್ಲಿ ಇದೆಯೋ ಇಲ್ಲೋ ಆ ಸಮಸ್ಯೆ 100% ಇದನ್ನು ಟ್ರೈ ಮಾಡೋಣ ಅಂತ. ಮಾಡೋಣ ಸರ್. ಸೊ ಇದೊಂದು ಒಳ್ಳೆ ರಿಸಲ್ಟ್ ಮೇಡಮ್ ಅವ್ರದ್ದು. ಸೊ ಅವ್ರು ಇವತ್ತು ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಸೊ ರಮೇಶ್ ಶರ್ಮಾ ಅವ್ರು ಕೊಟ್ಟಿರೋ ಒಂದು ಪರಿಹಾರದ್ದು ಒಂದು ವಿಡಿಯೋ ಅಂದರೆ ರಿಸಲ್ಟ್ ಇರೋವ್ರ ಜೊತೆ ನಮ್ಮ ಜೊತೆ ಮಾತಾಡಿಸಿದ್ರು. ತುಂಬ ಚೆನ್ನಾಗಿ ಅವರು ಮಾತಾಡಿದ್ದಾರೆ. ನೆಕ್ಸ್ಟು ಕೂಡ ಇದೇ ಥರದ್ದು ಬೇರೆ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.